ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮೀನಾ ಶ್ರುತಿ ಹತ್ರ ಮಾತಾಡ್ಬೇಕು ಅಂತ ಅವಳ ಮನೆಗೆ ಹೋಗ್ತಾಳೆ. ಹಾಯ್ ಮೀನವರಿ ಅಂತ ಶ್ರುತಿ ಮೀನನ್ನ ನೋಡಿ ಮಾತಾಡ್ತಿದ್ದಂಗೆ, ನೀನೇನು ದಿಢೀರಂತ ಬಂದಿದ್ಯಾ ಅಂತ ಶೀಲಾ ಮೀನನ್ನ ಕೇಳ್ತಾಳೆ. ಅದು ಶ್ರುತಿನ ನೋಡ್ಬೇಕು ಅಂತ ಇಲ್ಲಿಗ್ ಬಂದಿರೋದು ಅಂತ ಮೀನಾ ಹೇಳ್ಬೇಕಾದ್ರೆ, ಮಮ್ಮಿ ಇವ್ರು ಯಾವಾಗ ಬೇಕಾದ್ರೆ ನನ್ನನ್ನ ನೋಡಕ್ ಬರ್ಬೋದು, ಸುಮ್ನೆ ಕ್ವಶನ್ ಮಾಡ್ಬೇಡಿ, ಬನ್ನಿ ಮೀನಾ ಮರಿ ಅಂತ ಹೇಳ್ತಾ ಶ್ರುತಿ ಮೀನನ್ನ ಮಾತಾಡೋದಕ್ಕೆ ಕರ್ಕೊಂಡ್ ಹೋಗ್ತಾಳೆ. ನಿಮ್ ಮಾವ ಏನಂದ, ನನ್ ಮಗಳನ್ನ ಆಚೆ ಕಳಿಸ್ಬಿಟ್ಟು ನೀವೆಲ್ಲ ಖುಷಿಯಾಗಿರ್ಬೇಕಲ್ವಾ ಅಂತ ವಾಸುದೇವ್ ಕೇಳ್ಬೇಕಾದ್ರೆ, ನಾವೇನು ಶ್ರುತಿನ ಮನೆಯಿಂದ ಆಚೆ ಕಳ್ಸಿಲ್ಲ, ಅವ್ರು ಯಾವಾಗ ಬೇಕಿದ್ರು ಮನೆಗ್ ಬರ್ಬೋದು, ಅದು ಅವ್ರ ಮನೆ. ಅದೇ ರೀತಿನೇ ನಮ್ ಮಾವನು ಅನ್ಕೋತಾರೆ, ನಾವೆಲ್ರೂ ಖುಷಿಯಾಗಿರ್ಬೇಕು ಅಂತ ಅವ್ರು ಅನ್ಕೋತಾರೆ ಅಂತ ನೀನಾ ಹೇಳ್ತಿರ್ತಾಳೆ. ಶ್ರುತಿ ಅಲ್ಲಿಗ್ ಬಂದಿರೋ ಅವಶ್ಯಕತೆ ಇಲ್ಲ, ಅಳಿಯಂದ್ರಿಗೆ ಇಲ್ಲಿ ಬಂದಿರೋದಕ್ಕೆ ಹೇಳಿ, ಅವ್ರಿಬ್ರು ಇಲ್ಲೇ ಖುಷಿಯಾಗಿರ್ಲಿ ಅಂತ ಶೀಲಾ ಹೇಳ್ತಿರ್ತಾಳೆ. ಮಮ್ಮಿ ಇವಾಗ ಯಾಕೆ ಬೇಡದೇ ಇರೋದ್ರ ಬಗ್ಗೆ ಮಾತಾಡ್ತಾ ಇದ್ಯಾ, ರವಿ ಜೊತೆ ನಾನ್ ಎಲ್ಲಿರ್ಬೇಕು ಹೇಗಿರ್ಬೇಕು ಅಂತ ಡಿಸೈಡ್ ಮಾಡ್ಬೇಕಾಗಿರೋದು ನಾನು ಅಂತ ಶ್ರುತಿ ಶೀಲಾ ಮೇಲೆ ರೇಗಾಡ್ತಾಳೆ. ಶ್ರುತಿ, ನಿಂಗ್ ಇನ್ನೊಂದ್ ವಿಷಯ ಗೊತ್ತಾ, ನೀತು ರೆಸ್ಟೋರೆಂಟ್ಗೆ ಯಾರೋ ಬೆಂಕಿ ಹಚ್ಚಿದಾರಂತೆ, ಅಷ್ಟೇ ಅಲ್ಲ ನೀತು ಕಾಲ್ನು ಮುರ್ದಾಕಿದಾರಂತೆ ಅಂತ ಮೀನಾ ಹೇಳ್ತಿದ್ದಂಗೆ ವಾಸುದೇವ್ ಭಯದಿಂದ ಒದ್ದಾಡ್ತಿರ್ತಾನೆ. ಯಾಕಂದ್ರೆ ಅದನ್ನ ಮಾಡಿರೋದು ಅವನೇನೆ. ಓ, ಹಿಂಗೆಲ್ಲ ಆಯ್ತಾ? ಏ ಶೀಲಾ, ಇವಾಗ ಹುಡ್ಗಿಗೂ ನಮ್ ಹುಡ್ಗಿಗೂ ಜಗಳ ನಡೀತಾ ಇದೆ, ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇವಳ ಮೇಲೆ ಅದು ಆರೋಪ ಎಲ್ಲ ಬರೋದು ಅಂತ ವಾಸುದೇವ್ ಹೇಳ್ಬೇಕಾದ್ರೆ, ಅಲ್ಲ ರೀ, ಅವಳಿಗೇನೋ ಆಯ್ತು ಅಂತ ನಮ್ ಮಗಳ ಮೇಲೆ ಆರೋಪ ಮಾಡ್ತಾರ, ಅದ್ ಹೇಗ್ರಿ ಅಂತ ಶೀಲಾ ಕೇಳ್ತಾಳೆ. ಹಾಗೆ ಅಂತವ್ರಿಗೆಲ್ಲ ಹಂಗೆ ಆಗ್ಬೇಕು ಅಂತ ಶೀಲಾ ಹೇಳ್ಬೇಕಾದ್ರೆ, ಮಮ್ಮಿ ಸುಮ್ನೆ ಇರ್ತೀಯಾ, ಯಾರಿಗೂ ಇಂಥ ಸಿಚುಯೇಷನ್ ಬರದ್ ಬೇಡ, ನಾವ್ ಹಂಗ್ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ. ಮೀನಮರಿ ಅದನ್ನೆಲ್ಲ ಮಾಡಿರೋದು ಯಾರಿರ್ಬೋದು ಅಂತ ಶ್ರುತಿ ಕೇಳ್ಬೇಕಾದ್ರೆ, ಯಾರು ಅಂತ ಗೊತ್ತಿಲ್ಲ ಶ್ರುತಿ, ಆದ್ರೆ ನೀತು ರವಿ ಹತ್ರ ಹೋಗಿ ನನ್ ಗಂಡನೇ ಇದನ್ನೆಲ್ಲ ಮಾಡಿರೋದು ಅಂತ ಹೇಳಿದಾಳೆ ಅಂತ ಮೀನಾ ಹೇಳ್ತಿದ್ದಂಗೆ, ಏನು ಸೂರ್ಯ ಅವ್ರ, ಅವರು ಈ ರೀತಿ ಮಾಡಿದ್ರ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಇಲ್ಲ ಶ್ರುತಿ, ಅವ್ರು ಈ ರೀತಿ ಏನು ಮಾಡಿಲ್ಲ, ಅವರು ಮತ್ತೆ ಚೇತನನ್ನ ಇಬ್ರು ಹೋಗಿ ಈ ವಿಷಯ ನಡೆಯೋಕು ಮುಂಚೆ ಅವಳನ್ನ ಹೆದರ್ಸಿ ಬಂದಿದಾರ ಅಷ್ಟೇನೆ, ಅದನ್ನ ಇಟ್ಕೊಂಡು ನೀತು ಈ ರೀತಿ ಎಲ್ಲ ನನ್ ಗಂಡನ್ ಮೇಲೆ ಆರೋಪ ಮಾಡ್ತಿದ್ದಾಳೆ, ಇದನ್ನ ನನ್ ಗಂಡ ಮಾಡೇ ಇಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಅಯ್ಯೋ ಹಂಗೆಲ್ಲ ಹೇಳಕ್ ಆಗಲ್ಲ ಬಿಡಮ್ಮ, ನೀನ್ ಗಂಡ ಮಾಡಿದ್ರು ಮಾಡಿರ್ತಾನೆ, ಎಷ್ಟೇ ಆದ್ರೂ ರೌಡಿ ತಾನೆ ಅಂತ ವಾಸುದೇವ್ ಹೇಳ್ಬೇಕಾದ್ರೆ, ಅವ್ರಿಗೆ ಬೇರೆಯವ್ರಿಗೆ ಒಳ್ಳೇದ್ ಮಾಡಿ ಅಭ್ಯಾಸ ಇದೆ ಹೊರತು ಯಾರಿಗೂ ಕೆಟ್ಟದ್ ಮಾಡಿ ಅಭ್ಯಾಸ ಇಲ್ಲ ಅಂತ ಮೀನಾ ಕೋಪದಿಂದ ಹೇಳ್ತಾಳೆ. ಅಪ್ಪ, ನನ್ಗೆ ಸೂರ್ಯ ಅವ್ರ ಬಗ್ಗೆ ಚೆನ್ನಾಗ್ ಗೊತ್ತಿದೆ, ಅವರು ಈ ತರ ಮಾಡೋರಲ್ಲ, ಅವ್ರು ಕೋಪ ಮಾಡಿದ್ರು ಅದ್ರಲ್ಲಿ ಒಳ್ಳೇದಿರುತ್ತೆ ಹೊರತು ಕೆಟ್ಟದಕ್ಕೆಲ್ಲ ಅವ್ರು ಕೋಪ ಮಾಡ್ಕೊಳ್ಳೋರಲ್ಲ, ಯಾರಿಗೂ ನೋವು ಮಾಡೋರು ಅಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಕಸ್ಮಾತ್ ಅವ್ರು ಆ ರೀತಿ ಮಾಡಿದ್ರು ಒಳ್ಳೆ ಕೆಲ್ಸನೇ ಆಯ್ತು ಬಿಡು, ಹಂಗಾದ್ರೂ ಆ ಹುಡುಗಿಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ಶೀಲಾ ಹೇಳ್ತಿರ್ತಾಳೆ. ನಾನ್ ಹೇಳಿದ್ನಲ್ಲ ಅವ್ರೇನು ಮಾಡಿಲ್ಲ ಅಂತ, ಈಗ ಬೇರೆ ಆ ನೀತನ ನೋಡ್ಕೊಳ್ಳೋದಿಕ್ಕೆ ರವಿ ಆಸ್ಪತ್ರೆಯಲ್ಲಿ ಬೇರೆ ಇದ್ದಾನೆ ಅಂತ ಮೀನಾ ಹೇಳ್ಬೇಕಾದ್ರೆ, ಸರಿ ಹೋಯ್ತು, ಅವ್ಳು ರೆಸ್ಟೋರೆಂಟ್ಗೆ ಹೋಗೋದ್ ಬೇಡ ಅಂತಂದ್ರೆ ಇವಾಗ ಜೊತೆಲಿ ಇದ್ಕೊಂಡೆ ನೋಡ್ಕೊಳ್ಳೋ ಹಂಗಾಯ್ತಾ? ಅಲ್ಲ ಅಳಿಯಂದ್ರಿಗೆ ಯಾಕೆ ಇದೆಲ್ಲ ಬೇಕಾಗಿತ್ತು? ಅವಳು ಬೇರೆ ಅಳಿಯಂದ್ರನ್ನ ಲವ್ ಮಾಡ್ತೀನಿ ಅಂತ ಬೇರೆ ಹೇಳ್ತಿದ್ದಾಳೆ, ಈಗ ಇವ್ರು ಹೋಗಿ ಅವಳನ್ನ ನೋಡ್ಕೋತೀನಿ ಅಂದ್ರೆ ಏನ್ ಅರ್ಥ ಅಂತ ಶೀಲಾ ಮತ್ತೆ ವಾಸುದೇವ್ ಇಬ್ರು ಬೈತಾ ಇರ್ತಾರೆ. ನೋಡಿ ಶ್ರುತಿ, ನೀವು ರವಿನ ಇದೇ ರೀತಿ ಬಿಟ್ಬಿಡ್ಬೇಡಿ, ಸ್ವಲ್ಪ ಅವ್ರ ಹತ್ರ ಮಾತಾಡಿ, ಆದಷ್ಟು ಬೇಗ ನೀವು ಮನೆಗ್ ಬರೋದ್ರ ಬಗ್ಗೆ ಯೋಚನೆ ಮಾಡಿ, ನಾನ್ ಬರ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ತಾಳೆ. ಆಗ ಶ್ರುತಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸೂರ್ಯ ಗ್ಯಾರೇಜ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ, ಚೇತನ ಮತ್ತೆ ಫ್ರೆಂಡ್ಸ್ ಎಲ್ಲ ಬಂದು ಏನಾಯ್ತು, ಯಾಕೆ ಈ ರೀತಿ ಕುತ್ಕೊಂಡಿದ್ಯಾ ಅಂತ ಕೇಳ್ತಾರೆ. ನನ್ಗೂ ರವಿಗೂ ಜಗಳ ಆಯ್ತು ಕಣ ಅಂತ ಸೂರ್ಯ ತುಂಬಾನೇ ನೊಂದ್ಕೊಂಡ್ ಹೇಳ್ತಾನೆ. ಏನು ಹೇಳ್ತಿದ್ಯಾ, ನೀನು ಮತ್ತೆ ರವಿ ಜಗಳ ಮಾಡ್ಕೊಂಡ? ಅಲ್ಲ ಕಣೋ, ನಿಮ್ಮಣ್ಣ ಮನೋಜ್ಗೂ ಮತ್ತೆ ನಿನ್ಗೂ ತಾನೇ ಯಾವಾಗ್ಲೂ ಜಗಳ ಆಗೋದು, ರವಿ ನಿನ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದಾನಲ್ಲೋ, ಅವ್ನ್ ಹಿಂಗೋ ಜಗಳ ಮಾಡ್ದ ಅಂತ ಚೇತನ ಕೇಳ್ತಾನೆ. ಆದ್ರೆ ನಡ್ದಿರೋ ವಿಷಯದಿಂದ ಅವನು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾನ್ ಕಣೋ, ನನ್ ಕತ್ತಿನ ಪಟ್ಟಿಗೆಲ್ಲ ಕೈ ಹಾಕ್ತಾ ಗೊತ್ತಾ ಅಂತ ಹೇಳ್ಕೊಂಡು ಸೂರ್ಯ ತುಂಬಾನೇ ನೊಂದ್ಕೋತಾನೆ. ಏನೋ ರವಿ ಹಂಗ್ ನೋಡ್ಕೊಂಡ, ಯಾಕೋ ಏನಾಯ್ತು ಅಂತದ್ದು ಅಂತ ಚೇತನ ಕೇಳಿದಾಗ, ಲೋ ಮಗ, ನಾವ್ ಹೋಗಿ ಆ ನೀತು ಹತ್ರ ಮಾತಾಡ್ದ್ವಲ್ಲ, ಅದು ರಿವರ್ಸ್ ಆಗೋಯ್ತು ಕಣೋ ಅಂತ ಹೇಳ್ತಾ ನಡ್ದಿದ್ ವಿಷಯನೆಲ್ಲ ಸೂರ್ಯ ಚೇತನನ ಹತ್ರ ಹೇಳ್ತಾನೆ. ಏ ಸೂರ್ಯ, ಅವನೇನೋ ಕೋಪದಲ್ಲಿ ಹೇಳಿದಾನೆ, ಹೋಗ್ಲಿ ಬಿಡೋ, ಎಲ್ಲ ಸರಿ ಹೋಗುತ್ತೆ, ಆದ್ರೂ ಅಂತ ಹೆಣ್ಮಕ್ಳಿಗೆಲ್ಲ ಆ ರೀತಿ ಒದೆ ಕೊಟ್ರೇನೆ ಕಣೋ ಬುದ್ಧಿ ಬರೋದು ಅಂತ ಚೇತನ ಹೇಳ್ತಾನೆ. ಯಾಕೋ ಮಗ ಹಂಗೆ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೌದು ಕಣೋ, ನಾವಿಬ್ರು ಹೋಗಿ ಮಾತಾಡ್ದಾಗ ಎಷ್ಟು ದುರಂಕಾರದಲ್ಲಿ ಮಾತಾಡಿದ್ಲು, ಅದ್ರಲ್ಲೂ ಮದ್ವೆ ಆಗಿರೋ ಹುಡುಗನ ಲವ್ ಮಾಡ್ತೀನಿ ಅಂತ ಹೇಳ್ತಾಳೆ, ಅವಳಿಗೆ ಇದೆಲ್ಲ ಆಗ್ಲೇಬೇಕಿತ್ತು ಕಣೋ ಅಂತ ಚೇತನ ಹೇಳ್ಬೇಕಾದ್ರೆ, ಲೋ ಅದಕ್ಕೆ ಅಂತ ಒಂದ್ ಹೆಣ್ಣನ್ನ ಹೊಡೆಯೋದು ತಪ್ಪಲ್ವೇ ನಮಗ ಅಂತ ಸೂರ್ಯ ಹೇಳಿದಾಗ, ಲೇ, ಇಂತ ಕೆಲ್ಸ ಮಾಡೋದ್ರಲ್ಲಿ ಹೆಣ್ಣಾದ್ರೇನು ಗಂಡಾದ್ರೇನು ತಪ್ಪು ತಪ್ಪೆ ಕಣೋ, ಈಗ ಮಾಡಿದ್ರೇನೆ ಆ ಹುಡ್ಗಿ ಬದ್ಲಾಗೋದು, ಇನ್ಮೇಲ್ ನೋಡು ಆ ರವಿ ಪಕ್ಕನೂ ತಿರುಗಿ ನೋಡೋದಿಲ್ಲ ಅವಳು ಅಂತ ಚೇತನ ಹೇಳ್ಬೇಕಾದ್ರೆ, ಸೂರ್ಯ ಚೇತನನೇ ನೋಡ್ತಿರ್ತಾನೆ. ಲೋ, ಯಾಕೋ ಹಂಗ್ ನೋಡ್ತಾ ಇದ್ಯಾ ಅಂತ ಚೇತನ ಕೇಳ್ಬೇಕಾದ್ರೆ, ಲೇ,
ನಿಜ ಹೇಳು, ಇಷ್ಟು ತಪ್ಪಾಗಿರೋ ಕೆಲ್ಸನ ಸರಿ ಅಂತ ನೀನ್ ಹೇಳ್ತಿದ್ಯಲ್ಲ, ಹಂಗಿದ್ಮೇಲೆ ನನಗ್ ಗೊತ್ತಿಲ್ದೇ ಇದ್ದಂಗೆ ನೀನೇನಾದ್ರೂ ಹೋಗಿ ಅವಳಿಗೆ ಹೊಡ್ದ ಅಂತ ಸೂರ್ಯ ಕೇಳ್ತಾನೆ. ಲೋ ಸೂರ್ಯ, ನನ್ ಮೇಲೆ ಅನುಮಾನ ಪಡ್ತಿದ್ಯೇನೋ? ಇದಕ್ಕೆ ಕಣೋ ಹೇಳೋದು, ಬೇರೆಯವ್ರ ಸಮಸ್ಯೆಲಿ ನಾವ್ ತಲೆ ಹಾಕ್ಬಾರ್ದು ಅಂತ. ಅವತ್ತು ನೀನ್ ಕರ್ದೆ ಅಂತ ನಾನ್ ನಿನ್ ಜೊತೆಗ್ ಬಂದಿದ್ದಕ್ಕೆ ನನ್ ಮೇಲೆ ಆರೋಪ ಮಾಡ್ತಿದ್ಯಾ ಅಂತ ಚೇತನ ಕೋಪ ಮಾಡ್ಕೊತಾನೆ. ಲೋ ಚೇತ, ಅದು ಹಂಗಲ್ಲ ಕಣೋ, ನೀನ್ ಇಷ್ಟೊಂದೆಲ್ಲ ಕೋಪದಿಂದ ಮಾತಾಡ್ತಿದ್ದಲ್ಲ, ಅದಿಕ್ಕೆ ನೀನು ನನಗೋಸ್ಕರ ಹೋಗಿ ಹಂಗೆಲ್ಲ ಮಾಡ್ಬಿಟ್ಟೇನೋ ಅಂತ ಕೇಳ್ದೆ ಅಷ್ಟೇ ಕಣೋ ಅಂತ ಸೂರ್ಯ ಹೇಳ್ತಾನೆ. ಏನೋ ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಿದ್ಯಾ ಅಂತ ಚೇತನ ಕೇಳ್ಬೇಕಾದ್ರೆ, ಅದು ಹಂಗಲ್ಲ ಕಣೋ, ನನ್ ಮೇಲಿರೋ ಪ್ರೀತಿಯಿಂದ ಹೋಗಿ ನೀನು ಆ ಹುಡುಗಿ ರೆಸ್ಟೋರೆಂಟ್ ಅಲ್ಲಿ ಬೆಂಕಿ ಹಚ್ಚಿ ಮತ್ತೆ ಹುಡುಗರುಗಳನ್ನ ಕಳ್ಸಿ ಅವಳ ಕಾಲ್ಗೇನಾದ್ರೂ ಮುರ್ದಾಕದೇನೋ ಅಂತ ಸೂರ್ಯ ಕೇಳಿದಾಗ ಚೇತನ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ. ನೋ ಚೇತ, ಹೋಗ್ಬೇಡ ಕಣೋ, ನನ್ ಮಾತ್ ಕೇಳು ಅಂತ ಸೂರ್ಯ ಹೇಳ್ತಾನೆ ಇರ್ತಾನೆ. ಲೇಯ್, ನಾನ್ ಏನ್ ಅನ್ಕೊಂಡಿದ್ಯೋ, ನಾನೇನು ನಿನ್ ತರ ಕೋಪದ ಕೈಗೆ ಬುದ್ಧಿ ಕೊಡೋನಲ್ಲ ಕಣೋ. ಯಾರ ಮೇಲೂ ಕೈ ಎತ್ತೋ ಅಭ್ಯಾಸನೂ ನನ್ಗಿಲ್ಲ ನಿಂತರ ಅಂತ ಚೇತನ ಹೇಳ್ದಾಗ, ಏಯ್ ಇದ್ಯಾಕೋ ನೀನು ಬೇಜಾನ್ ಸೀರಿಯಸ್ ಆಗಂಗಿದ್ಯಾ? ನೀನು ನನ್ಗೋಸ್ಕರ ಮಾಡಿದ್ಯಾ ಅಂತ ಕೇಳ್ದೆ ಅಷ್ಟೇ, ಅದಕ್ಯಾಕೋ ನನ್ಗೆ ಕೋಪದ ಕೈಲಿ ಬುದ್ಧಿ ಕೊಡೋನು ಕೈ ಎತ್ತಲು ಮಾತಕ್ ಮುಂಚೆ ಅಂತ ಹೇಳ್ತಾ ಇದ್ಯಾ? ನಾನ್ ಯಾವತ್ತೂ ಆ ರೀತಿ ಮಾಡಿದೀನಿ ಎಲ್ರಿಗೂನು? ಇಷ್ಟು ವರ್ಷದಿಂದ ನನ್ ಜೊತೆಲಿದ್ಯಾ, ನನ್ ಬಗ್ಗೆ ಏನು ಎತ್ತ ಅಂತ ನಿನಗೊತ್ತಿಲ್ವಾ? ಯಾರಾದ್ರೂ ತಪ್ಪು ಮಾಡಿದ್ರೆ ಮಾತ್ರ ನಾನ್ ಅವ್ರಿಗೆ ಹೊಡೆಯೋದಕ್ ಹೋಗೋದು, ಅದ್ರಲ್ಲಿ ನ್ಯಾಯ ಇರುತ್ತೆ ಅಂತ ಸೂರ್ಯ ಹೇಳ್ತಾನೆ. ಏಯ್, ನೀನು ತುಂಬಾ ಜಾಗದಲ್ಲಿ ನೀನು ಮಾತಾಡಿ ಸರಿ ಮಾಡೋದ್ರ ಬದ್ಲು ಕೈ ಎತ್ತಿದ್ಯಾ ಕಣೋ, ಅದೇ ಕಣೋ ನಿನ್ ಹತ್ರ ಇರೋ ದೊಡ್ಡ ಮೈನಸ್ ಪಾಯಿಂಟು. ಅದ್ರಲ್ಲೂ ನೀನ್ ಎಣ್ಣೆ ಹೊಡೆದ್ರಂತೂ ನಿನ್ ಮನ್ಸು ನಿನ್ ಬುದ್ಧಿ ಯಾವ್ದು ನಿನ್ ಕೈಲಿ ಇರೋದಿಲ್ಲ. ಒಂದ್ ವೇಳೆ ನೀನೇ ಕುಡ್ಕೊಂಡು ಹೋಗಿ ಆ ರೀತಿ ಮಾಡಿರ್ಬೋದಲ್ವಾ ಅಂತ ಚೇತನ ಹೇಳ್ತಾನೆ. ಅದ್ರಿಂದ ಇಬ್ರು ಮಧ್ಯೆ ಜಗಳ ಜಾಸ್ತಿ ಆಗತ್ತೆ. ಆಗ ಕೋಪದಲ್ಲಿ, ಇದು ನನ್ ಸಮಸ್ಯೆ ಅಲ್ವಾ, ನಾನೇ ಸರಿ ಮಾಡ್ಕೋತೀನಿ, ಇಲ್ಲಿಂದ ನಿಂತ್ಕೊಳ್ಬೇಡ, ಒಯ್ತಾ ಇರು ಅಂತ ಸೂರ್ಯ ಚೇತನಿಗೆ ಹೇಳ್ತಾನೆ. ಆಗ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಚೇತನಿಗೆ ಬೈಬೇಕಾದ್ರೆ, ಲವ್ ನೀವ್ ಎಷ್ಟಾದ್ರೂ ಅವ್ನ್ ಕಡೆ ಅಂತ ಗೊತ್ತು, ಹೋಗ್ರಲೋ ಅಂತ ಬೈಕೊಂಡು ಚೇತನ ಕಾರ್ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಮೀನಾ ಒಂದ್ ಜಾಗಕ್ಕೆ ಹೂ ಕೊಟ್ಟಿ ಬರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಯಾರೋ ಕಿರ್ಚಿದಂಗೆ ಸೌಂಡ್ ಆಗುತ್ತೆ. ಏನದು ಅಂತ ಮೀನಾ ನೋಡ್ಬೇಕಾದ್ರೆ ಆಗ ಅಲ್ಲಿ ಆಕ್ಸಿಡೆಂಟ್ ಆಗಿರೋದನ್ನ ನೋಡ್ತಾಳೆ. ಯಾರದು ಏನದು ಅಂತ ನೋಡೋದಕ್ಕೆ ಅಂತ ಮೀನಾ ಹತ್ರ ಹೋದಾಗ ಅಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿರೋದು ಅರುಣ್ ತಾಯಿ ರಾಜೇಶ್ವರಿ ಅನ್ನೋದು ಅವಳಿಗೆ ಗೊತ್ತಾಗುತ್ತೆ. ಅವರನ್ನ ನೋಡ್ತಿದ್ದಂಗೆ ಮೀನಿಂಗೆ ಗಾಬರಿಯಾಗಿ, ಅಮ್ಮ ಎದ್ದೇಳಿ ಅಮ್ಮ, ಏನಾಯ್ತಮ್ಮ ಅಂತ ಮೀನಾ ಹೇಳ್ಬೇಕಾದ್ರೆ, ನಿಮ್ಗೆ ಇವ್ರು ಗೊತ್ತೇನಮ್ಮ ಅಂತ ಅಲ್ಲಿರೋ ಜನಗಳು ಕೇಳ್ತಾರೆ. ಹೌದು ಕಣಕ ಗೊತ್ತು, ಇವ್ರು ನನ್ ತಂಗಿ ಅತ್ತೆ ಆಗ್ಬೇಕು ಅಂತ ಮೀನಾ ಹೇಳ್ಕೊಂಡು ಅಳ್ತಿರ್ತಾಳೆ. ಆಗ ಕಾರಲ್ಲಿ ಕುತ್ಕೊಂಡಿರೋ ಚೇತನನ್ನ ಜನ ಎಲ್ಲ ಆಚೆಗೆ ಹೇಳ್ಕೊಂಡು ಹೊಡಿಬೇಕಾದ್ರೆ ಮೀನಾ ನೋಡ್ತಾಳೆ. ಅದು ಚೇತನ ಅಂತ ಗೊತ್ತಾದ್ಮೇಲೆ ಇನ್ನೂ ಶಾಕ್ ಆಗೋಗ್ತಾಳೆ. ಆಗ ರೋಡಲ್ಲಿ ಹೋಗ್ತಾರೆ ನರ್ಸ್ ಬಂದು ಅವ್ರನ್ನ ಚೆಕ್ ಮಾಡಿ ನೋಡಿದಾಗ ಅವ್ರು ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಮೀನಂಗೆ ದೊಡ್ಡ ಶಾಕ್ ಆಗತ್ತೆ. ಆಗ ಅಲ್ಲಿರೋರೆಲ್ರು ಪೊಲೀಸ್ ಅವ್ರಿಗೆ ಫೋನ್ ಮಾಡ್ಬೇಕು ಅಂತ ಫೋನ್ ಮಾಡ್ತಿರ್ತಾರೆ. ಆಗ ಮೀನಾ ಈ ವಿಷಯನ ಕನಕಂಗ್ ಹೇಳ್ಬೇಕು ಅಂತ ಫೋನ್ ಮಾಡಿ ವಿಷಯ ಹೇಳ್ತಾಳೆ. ಅದನ್ನ ಕೇಳಿದ ತಕ್ಷಣ ಕನಕಂಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗಾಗತ್ತೆ. ಹಾಗೆ ಅವಳು ಅಳೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಮೀನಾ ಈ ವಿಷಯನ ಅಳ್ತಾ ಸೂರ್ಯನ್ಗೆ ಫೋನ್ ಮಾಡಿ ಹೇಳ್ತಾಳೆ. ಯಾಕಮ್ಮ ಮೀನಾ, ಏನಾಯ್ತು, ಯಾಕೆ ಅಳ್ತಾ ಇದೀಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಆಕ್ಸಿಡೆಂಟ್ ಆಗಿದೆ ರೀ ಅಂತ ಮೀನಾ ಅಳ್ತಿರ್ತಾಳೆ. ಯಾರ್ಗೆ, ನಿನ್ಗೇನೆ, ಏನಾಯ್ತೆ ಅಂತ ಸೂರ್ಯ ಗಾಬರಿಯಿಂದ ಕೇಳ್ಬೇಕಾದ್ರೆ, ಇಲ್ಲ ರೀ ನನಗಲ್ಲ, ನಮ್ ಚೇತನಣ್ಣ ಗಾಡಿ ಓಡಿಸ್ಕೊಂಡ್ ಬಂದಿದ್ದಾರೆ, ಅವ್ರನ್ನ ಎಲ್ರು ಹೊಡಿತಾ ಇದಾರೆ ಅಂತ ಮೀನಾ ಹೇಳ್ಬೇಕಾದ್ರು, ಏನು ಚೇತನನ, ಇವಾಗ ತಾನೆ ಅವ್ನ್ ನನ್ ಜೊತೆ ಜಗಳ ಮಾಡ್ಕೊಂಡೋದ ಕಣೆ, ಅವನ್ಗೇನು ಹೆಚ್ಚು ಕಮ್ಮಿ ಆಗಿಲ್ಲ ತಾನೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅವನ್ಗೇನು ಆಗಿಲ್ಲ ರೀ, ಆದ್ರೆ ಅವ್ರು ಸತ್ತೋದ್ರು ರೀ, ಸತ್ತೋಗಿರೋದು ಬೇರೆ ಯಾರು ಅಲ್ಲ ರೀ, ಅರುಣ್ ಅವ್ರ ತಾಯಿ ರಾಜೇಶ್ವರಿ ಅವರು ಅಂತ ಮೀನಾ ಹೇಳ್ತಿದ್ದಂಗೆ ಅದನ್ನ ಕೇಳಿ ಸೂರ್ಯನ್ಗೆ ಶಾಕ್ ಆಗತ್ತೆ. ರೀ, ಇವ್ ದಾರಿ ಹೋಗ್ತಾರೆ ನರ್ಸ್ ಬಂದು ಚೆಕ್ ಮಾಡಿದ್ರು, ಅವ್ರು ಸತ್ತೋಗಿದ್ದಾರೆ ಅಂತ ಹೇಳಿದ್ರು ರೀ ಅಂತ ಹೇಳ್ಕೊಂಡು ಮೀನಾ ಅಳ್ಬೇಕಾದ್ರೆ, ನೀನಮ್ಮ ನೀ ಸರಿಯಾಗಿ ನೋಡ್ದ, ಅದು ಅರುಣ್ ಅವ್ರ ಅಮ್ಮನೇನಾ ಅಂತ ಸೂರ್ಯ ಕೇಳ್ತಾನೆ. ಹೌದು ರೀ, ಅವರೇ ಸತ್ತೋಗಿರೋದು ಅಂತ ಹೇಳ್ಕೊಂಡು ಮೀನಾ ಅಳ್ತಿರ್ತಾಳೆ. ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮೀನಾ. ಚೇತನ ಬೇರೆ ಕಾರಲ್ಲಿ ಗುದ್ದಿದ್ದಾನೆ ಅಂತ ಹೇಳ್ತಿದ್ಯಾ, ಪಾಪ ಅಮ್ಮ. ಸರಿ ಇರು, ನಾನ್ ಇವಾಗ್ಲೇ ಬರ್ತಾ ಇದ್ದೀನಿ. ಹೌದು ಕನಕಂಗ್ ಹೇಳ್ದ ಅಂತ ಸೂರ್ಯ ಹೇಳಿದಾಗ, ಹ್ಞೂ ರೀ ಇವಾಗ ತಾನೇ ಫೋನ್ ಮಾಡಿ ಹೇಳ್ದೆ ಅಂತ ಮೀನಾ ಹೇಳ್ತಾಳೆ. ಈ ಕಡೆ ರಾಜೇಶ್ವರಿ ಅವ್ರ ಬಾಡಿನ ಪೋಸ್ಟ್ ಮಾರ್ಟಮ್ ಮುಗಿಸಿ ಮನೆಗೆ ತಗೊಂಡ್ ಬಂದು ಇಟ್ಟಿದ್ದಾಗ ರಂಗನಾಥ್ ಮನೆಯವರು, ಕುಸುಮ ಅವ್ರ ಮನೆಯವರೆಲ್ಲರೂ ಬಂದು ಅವ್ರ ಮುಖನ ನೋಡ್ತಿರ್ತಾರೆ. ಹಾಗೆ ರಂಗನಾಥ್ ಅವ್ರು ಹೋಗಿ ಅರುಣನ್ಗೆ ಸಮಾಧಾನ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಶ್ರುತಿನೂ ಬಂದು ಕನಕನ್ಗೆ ಸಮಾಧಾನ ಮಾಡ್ತಿರ್ತಾಳೆ. ಆಗ ಸೂರ್ಯ ಮತ್ತೆ ಮೀನಾ ಇಬ್ರು ಹಾರ ತಗೊಂಡು ಅರುಣ್ ಮನೆಗ್ ಬಂದಾಗ ಅರುಣ್ ಅವ್ರಿಬ್ರನ್ನ ನೋಡಿ ಕೋಪದಿಂದ ಆಚೆಗೆ ಬರ್ತಾನೆ. ಏಯ್ ನಿಂತ್ಕೊಳ್ಳೋ ಅಲ್ಲೇ, ನೀನ್ ಯಾಕೋ ಬಂದೆ, ಹೋಗೋ ಇಲ್ಲಿಂದ ಆಚೆ ಹೋಗೋ, ನಮ್ಮಮ್ಮನ್ನ ಸಾಯಿಸ್ಬಿಟ್ಟು ಇಲ್ಲಿ ಖುಷಿಯಿಂದ ಹಾರ ಎತ್ಕೊಂಡ್ ಬಂದಿದ್ಯಾ ಅಂತ ಅರುಣ್ ಸೂರ್ಯನ್ಗೆ ಹೇಳ್ಬೇಕಾದ್ರೆ, ಏನಪ್ಪಾ ಅರುಣ್ ಬಂದಿರೋರ ಹತ್ರ ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಲ್ಲ, ಅವ್ರು ನಿನ್ಗೆ ಸಮಾಧಾನ ಮಾಡಕ್ ತಾನೇ ಬಂದಿರೋದು ಅಂತ ಅಲ್ಲಿರೋ ಜನಗಳು ಹೇಳ್ತಿರ್ತಾರೆ. ನಮ್ಮಮ್ಮನ್ ಜೀವ ಹೋಗಿರೋದೆ ಇವನಿಂದ, ನಮ್ಮಮ್ಮ ಸಾಯೋದಕ್ಕೆ ಕಾರಣನೇ ಇವನು, ಎಲ್ಲದಕ್ಕೂ ಕಾರಣ ಇವನೇ ಅಂತ
ಅರುಣ್ ಜೋರಾಗಿ ಕಿರ್ಚಿ ಹೇಳ್ತಿರ್ತಾನೆ. ಏನ್ ಹೇಳ್ತಾ ಇದ್ದಾನೆ ಇವನು ಅಂತ. ಮೀನಾ ಮತ್ತೆ ಸೂರ್ಯ ಇಬ್ರು ಮುಖ ಮುಖ ನೋಡ್ತಿರ್ತಾರೆ. ನೋಡಿ ಅರುಣ್, ನಿಮ್ ಸಿಚುಯೇಷನ್ ನಮ್ಗೆ ಅರ್ಥ ಆಗ್ತಿದೆ. ಅದಕ್ಕೆ ಅಂತ ನೀವು ಸೂರ್ಯ ಅವ್ರಿಗೆ ಈ ರೀತಿ ಎಲ್ಲ ಬೈಬಾರ್ದು ಅಂತ ಶ್ರುತಿ ಹೇಳ್ತಿರ್ತಾಳೆ. ನೋಡಿ, ನೀವೆಲ್ಲ ನೋಡಾಯ್ತು ತಾನೆ, ಹೋಗ್ತಾ ಇಲ್ಲಿಂದ ಅಂತ ಅರುಣ್ ಶ್ರುತಿ ಮೇಲೇನು ರೇಗಾಡ್ತಾನೆ. ಅಳಿಯಂದ್ರೆ, ನಿಮ್ ಕೋಪ ಏನೇ ಇದ್ರು ಅದನ್ನ ತೋರ್ಸೋ ಟೈಮ್ ಇದಲ್ಲ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ ಬೇರೆ ಯಾವಾಗ ಕೋಪ ಮಾಡ್ಕೋಬೇಕು ಅತ್ತೆ ಹೇಳಿ, ಯಾವಾಗ ಕೋಪ ಮಾಡ್ಕೊಳ್ಳಿ? ನಾನು ಒಬ್ಬ ಮನುಷ್ಯ ತಾನೆ, ನನ್ಗೂ ಎಮೋಷನ್ಸ್ ಇರುತ್ತೆ ತಾನೆ, ನಾನ್ ಇನ್ನೂ ಸತ್ತಿಲ್ಲ ಅಲ್ವಾ ಅಂತ ಅರುಣ್ ಹೇಳ್ಬೇಕಾದ್ರೆ, ಅರುಣ್ ಸಾವಿನ ಮನೇಲಿ ಈ ರೀತಿ ಸಮಸ್ಯೆ ಮಾಡ್ಬಾರ್ದಪ್ಪ. ಅವ್ರು ಇಲ್ಲಿ ಗಲಾಟೆ ಮಾಡೋದಕ್ ಬಂದಿಲ್ಲ, ನೀನು ದುಃಖದಲ್ಲಿ ಭಾಗಿಯಾಗಕ್ ಬಂದಿದ್ದಾರೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ನಮ್ ಮನೇಲಿ ದುಃಖ ಬರೋದಕ್ಕೆ ಕಾರಣ ನಿಮ್ ಮಗ ತಾನೆ. ನನಗೆ ಅಂತ ಇದ್ದಿದ್ದು ನನ್ನಮ್ಮ ಮಾತ್ರ. ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ನನ್ನನ್ನ ಬೆಳೆಸಿದ್ದಾರೆ. ಅವ್ರನ್ನ ಕೊನೆವರೆಗೂ ಖುಷಿಯಾಗಿ ಇಟ್ಕೋಬೇಕು ಅಂತ ಅನ್ಕೊಂಡೆ. ಆದ್ರೆ ಇನ್ಮೇಲೆ ಅದು ಸಾಧ್ಯ ಇಲ್ಲ. ನಾನ್ ಖುಷಿಯಾಗಿರ್ಲಿ ಅಂತಾನೆ ನಮ್ಮಮ್ಮ ಜೀವನ ಮಾಡ್ದವಳು. ಅವಳನ್ನ ನನ್ನಿಂದ ದೂರ ಮಾಡ್ದವ್ರೆ ಇವ್ರೇ ಅಲ್ವಾ ಅಂತ ಅರುಣ್ ಹೇಳ್ಬೇಕಾದ್ರೆ, ನೋಡಪ್ಪ, ಆಕ್ಸಿಡೆಂಟ್ ಮಾಡಿರೋದು ನನ್ ಮಗ ಅಲ್ಲ, ಚೇತನ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅವನು ಇವನ್ ಫ್ರೆಂಡ್ ತಾನೆ. ಇವನ್ ಹೇಳಿದಿಕ್ಕೆ ಅವನು ಈ ರೀತಿ ಎಲ್ಲ ಮಾಡಿರೋದು. ಇವನೇ ನನ್ನಮ್ಮನ್ನ ಕೊಲೆ ಮಾಡಿದ್ದು, ಕೊಲೆಗಾರ ಇವನು ಅಂತ ಅರುಣ್ ಸೂರ್ಯನ್ ಮೇಲೆ ರೇಗಾಡ್ತಾನೆ. ಅರುಣ್, ಹೆತ್ತವ್ರನ್ನ ಕಳ್ಕೊಳ್ಳೋ ದುಃಖ ಸಾಮಾನ್ಯವಾದದ್ದಲ್ಲ, ಅದು ನನಗೂ ಅರ್ಥ ಆಗತ್ತೆ. ನಾನಿಲ್ಲಿ ಗಲಾಟೆ ಮಾಡೋದಕ್ಕೋ ಜಗಳ ಮಾಡೋದಕ್ಕೋ ಬಂದಿಲ್ಲ. ಕೊನೆಯದಾಗಿ ಒಂದ್ಸಲಿ ಅವ್ರ ಮುಖ ನೋಡ್ಕೊಂಡು ಹೋಗ್ಬೇಕು ಅಂತ ಬಂದಿರೋದಷ್ಟೇ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನಮ್ಮಮ್ಮನ್ ಮುಖ ನೋಡೋದಕ್ಕೆ ನೀನ್ ಯಾವನೋ? ನಿನ್ ಫ್ರೆಂಡ್ ಅನ್ಬಿಟ್ಟು ನಮ್ಮನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಟ್ಟಲ್ಲೋ, ಈಗ ಒಳ್ಳೆ ಒಂಥರ ಆಕ್ಟಿಂಗ್ ಮಾಡ್ಕೊಂಡ್ ಬಂದಿದ್ಯಾ ಅಂತ ಅರುಣ್ ಬೈತಿರ್ತಾನೆ. ನೋಡಪ್ಪ ಅರುಣ್, ಗಾಡಿ ಓಡಿಸಿದ್ದು ಸೂರ್ಯ ಅಲ್ಲ. ಯಾಕೆ ಕೋಪನ ಇವನ್ ಮೇಲೆ ತೋರಿಸ್ತಾ ಇದ್ಯಾ? ನೀ ಸಲಿ ಮುಖ ನೋಡಕ್ ಬಂದಿದ್ದಾನೆ, ಅದನ್ನೆಲ್ಲ ಬೇಡ ಅಂತ ಹೇಳ್ಬಾರ್ದಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಸರ್, ನಿಮ್ ಮೇಲೆ ನನ್ಗೆ ಗೌರವ ಇದೆ, ಆದ್ರೆ ಇವನಿಗೋಸ್ಕರ ನೀವ್ ಮಾತಾಡ್ಬೇಡಿ. ಅವನು ನನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಕಾಯ್ತಿದ್ದ, ಅದನ್ನ ಇವತ್ತು ಮಾಡ್ಬಿಟ್ಟ ಅಂತ ಎಲ್ಲ ಅರುಣ್ ಸೂರ್ಯನ್ ಮೇಲೆ ಆರೋಪ ಮಾಡ್ತಿರ್ತಾನೆ. ನೋಡಿ ಅರುಣ್, ನೀವ್ ಸುಮ್ನೆ ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ. ಇವ್ರು ಅಂತ ಕೆಲ್ಸ ಮಾಡೋರಲ್ಲ, ಅವ್ರು ಬೇರೆಯವ್ರಿಗೆಲ್ಲ ಒಳ್ಳೇದಾಗ್ಬೇಕು ಅಂತಾನೆ ಯೋಚನೆ ಮಾಡೋರು ಅಂತ ಮೀನಾ ಹೇಳ್ತಿರ್ತಾಳೆ. ಇವ್ನ್ ನಾಟಕನ ನೀವ್ ನಂಬೋದು, ಆದ್ರೆ ನಾನ್ ನಂಬೋದಿಲ್ಲ. ಇವನು ಎರಡೆರಡು ಮುಖವಾಡ ಹಾಕೊಂಡ್ ಜೀವನ ಮಾಡ್ತಿರೋ ಇವನು, ನಾನಂತೂ ಇವನನ್ನ ನಂಬೋದಿಲ್ಲ ಅಂತ ಅರುಣ್ ಕೋಪ ಮಾಡ್ಕೋತಿರ್ತಾನೆ. ಅಳಿಯಂದ್ರೆ, ಏನೇ ಇದ್ರು ಆಮೇಲೆ ಮಾತಾಡೋಣ, ಮೊದ್ಲು ಅವ್ರು ಇವ್ರನ್ನ ನೋಡ್ಕೊಂಡ್ ಹೊಟ್ಟೋಗ್ಬಿಡ್ಲಿ ಅಂತ ಕುಸುಮ್ ಅವ್ರು ಹೇಳ್ತಾರೆ. ಹೌದು ರೀ, ಕೊನೆ ಒಂದ್ಸಲಿ ಅತ್ತೆ ಮುಖನ ನೋಡ್ಕೊಂಡ್ ಹೋಗ್ಬಿಡ್ಲಿ ಬಿಡಿ ಅಂತ ಕನಕನು ಹೇಳ್ತಿರ್ತಾಳೆ. ಆಗ ಅರುಣ್ ಕನಕನ್ನ ಕೋಪದಿಂದ ಗುರಾಯಿಸ್ತಾನೆ. ನಿಮ್ ಅಕ್ಕ ಬೇಕಿದ್ರೆ ಬಂದು ನೋಡ್ಕೊಂಡ್ ಹೋಗ್ಲಿ, ಆದ್ರೆ ಅವನ್ ಮಾತ್ರ ನಮ್ಮಮ್ಮನ್ ಮುಖನ ನೋಡ್ಬಾರ್ದು, ಅವನ್ಗೆ ಇಲ್ಲಿಂದ ಹೊರಟೋಗೋ ಕೇಳು ಅಂತ ಅರುಣ್ ಕನಕನ ಹತ್ರ ಹೇಳ್ತಿರ್ತಾನೆ. ಅರುಣ್, ಅರ್ಥ ಮಾಡ್ಕೊ, ಇದು ಒಂದೇ ಒಂದ್ಸಲಿ ಅವ್ರ ಮುಖ ನೋಡ್ಕೊಂಡ್ ಹೋಗ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಈಗೇನಾದ್ರೂ ನೀನ್ ಇಲ್ಲಿಂದ ಹೋಗ್ಲಿಲ್ಲ ಅಂತಂದ್ರೆ ಇದೇ ಜಾಗದಲ್ಲಿ ಇನ್ನೊಂದ್ ಸಾವಾಗುತ್ತೆ, ಅದಕ್ಕೆ ನೀನೇ ಕಾರಣ ಆಗ್ತೀಯಾ ಅಂತ ಅರುಣ್ ಕೋಪದಿಂದ ಹೇಳ್ದಾಗ, ಇವನ್ ಹೇಳ್ದಂಗೆ ಮಾಡಿದ್ರು ಮಾಡ್ಬಿಡ್ತಾನೆ ಅಂತ ಭಯದಲ್ಲಿ ಸೂರ್ಯ ಹೂವಿನ ಹಾರನ ಅಲ್ಲೇ ಇಟ್ಟು ಮೀನನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆಗ ಅರುಣ್ ಆ ಹೂವಿನ ಹಾರನ ಎತ್ಕೊಂಡು ಕೋಪದಲ್ಲಿ ರೋಡ್ಗೆ ಬಿಸಾಕ್ತಾನೆ. ಏನ್ ತಪ್ಪು ಮಾಡದೆ ಇದ್ರು ಎಲ್ಲ ಇವ್ರ ಮೇಲ್ ಬಂತಲ್ಲ ಅಂತ ಕುಸುಮ್ ಅವರು ಮತ್ತೆ ಮಂಜ ಇಬ್ರು ತುಂಬಾನೇ ನೊಂದ್ಕೊಂಡು ಅವ್ರನ್ನೇ ನೋಡ್ತಿರ್ತಾರೆ. ಈ ಕಡೆ ವಾಸುದೇವ್ ಮನೆಗ್ ಬಂದು, ಏ ಶೀಲಾ, ಅವ್ರ ಮನೇಲಿ ಯಾರೋ ಸತ್ತೋದ್ರು ಅಂತಂದ್ರೆ ಇವಳು ಯಾಕೆ ಹೋಗ್ ನೋಡಕ್ ಹೋಗ್ಬೇಕು ಅಂತ ಜಗಳ ಮಾಡ್ತಿರ್ತಾನೆ. ಅಷ್ಟೊತ್ಗೆ ನೀತು ರೆಸ್ಟೋರೆಂಟ್ ನ ಸುಟ್ಟಾಕಿದ್ದು ಮತ್ತೆ ಅವಳ ಕಾಲ್ ಮುರಿದವ್ರು ಬಂದು ವಾಸುದೇವ್ ಹತ್ರ ದುಡ್ಡನ್ನ ಇಸ್ಕೊಂಡ್ ಹೋಗ್ತಿರ್ತಾರೆ. ಇದನ್ನ ಶ್ರುತಿ ನೋಡ್ಬಿಡ್ತಾಳೆ. ಅಪ್ಪ, ನೀವಿಂತ ಕೆಟ್ಟವ್ರು ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನ ನನ್ನ ಅಪ್ಪ ಅಂತ ಹೇಳ್ಕೊಳ್ಳೋದಿಕ್ಕೆ ನಾಚಿಕೆ ಆಗುತ್ತೆ. ನಾಚಿಕೆ ಆಗಲ್ವಾ ನಿಮ್ಗೆ ಒಂದ್ ಹುಡುಗಿ ಮೇಲೆ ಈ ರೀತಿ ಎಲ್ಲ ಅಟ್ಯಾಕ್ ಮಾಡ್ಸೋದಿಕ್ಕೆ? ನಾನು ಮತ್ತೆ ರವಿ ಇಬ್ರು ಪರ್ಮನೆಂಟ್ ಆಗಿ ದೂರ ಆಗ್ಲಿ ಅಂತಾನೆ ಈ ರೀತಿ ಮಾಡಿದ್ರ ಅಂತ ಎಲ್ಲ ತುಂಬಾನೇ ಬೈತಾಳೆ. ಅಯ್ಯೋ, ಅದು ಹಂಗಲ್ಲಮ್ಮ, ನೀತು ಮತ್ತೆ ರವಿ ಇಬ್ರು ದೂರ ಆಗ್ಲಿ ಅಂತ ಈ ರೀತಿ ಮಾಡ್ದೆ ಅಷ್ಟೇನೆ ಅಂತ ವಾಸುದೇವ್ ಹೇಳ್ಬೇಕಾದ್ರೆ, ಸಾಕು ಅಪ್ಪ, ಇದರಿಂದಾಗಿ ರವಿ ನನ್ನಿಂದ ಇನ್ನೂ ದೂರ ಆಗ್ತಿದ್ದಾನೆ, ಇದರಿಂದ ನಿಮ್ಗೆ ತುಂಬಾ ಖುಷಿ ಆಗಿರ್ಬೇಕಲ್ವಾ? ಛೇ ಅಂತ ಹೇಳ್ಕೊಂಡು ಶ್ರುತಿ ಕೋಪ ಮಾಡ್ಕೊಂಡು ರೂಮ್ ಹೊರ್ಟೋಗ್ತಾಳೆ. ಈ ಕಡೆ ನಡೆದಿದ್ ವಿಷಯನೆಲ್ಲ ನೆನೆಸ್ಕೊಂಡು ಸೂರ್ಯ ಮೀನಾ ಬೇಜಾರಲ್ಲಿರ್ಬೇಕಾದ್ರೆ ಶಾಂತಿಗೂ ಈ ವಿಷಯ ಗೊತ್ತಾಗತ್ತೆ. ಏನ್ ಮಾಡಕ್ಕಾಗತ್ತೆ ಬಿಡಿ, ಹೆತ್ತಿರೋ ತಾಯಿನ ಒಬ್ಬ ಕಾರಲ್ಲಿ ಗುದ್ದಿ ಸಾಯಿಸಿದಾನೆ, ಹಾಗಿದ್ಮೇಲೆ ಇವನ್ ಹೋಗಿ ಅವ್ರ ಮುಖ ನೋಡೋದಕ್ಕೆ ಮಗ ಅದನ್ನು ಬಿಡ್ತಾನ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನೇ ನೀನು ಈ ರೀತಿ ಮಾತಾಡ್ತಾ ಇದ್ಯಾ? ನಿನ್ ಮಗನ್ ಬಗ್ಗೆ ನೀನು ಗೊತ್ತಿಲ್ವಾ? ಈಗ ಅರುಣ್ ಇರೋ ಪರಿಸ್ಥಿತಿಗೆ ಅವನಿಂದ ಏನು ಯೋಚನೆ ಮಾಡಕ್ ಆಗೋದಿಲ್ಲ, ಆದ್ರೆ ನೀನ್ ಅರ್ಥ ಮಾಡ್ಕೊಳ್ಳಿಲ್ವಲ್ಲೇ ಅಂತ ಬೈಬೇಕಾದ್ರೆ, ಅದೇ ಅನ್ಕೊಂಡೆ, ಯಾವತ್ತಾನೆ ನೀವು ಇವನ್ನ ತಪ್ಪು ಮಾಡಿದಾನೆ ಅಂತ ಒಪ್ಕೊಂಡಿದೀರಾ ಹೇಳಿ? ಯಾವಾಗ್ಲೂ ಇವನ್ಗೆ ಸಪೋರ್ಟ್ ಮಾಡೋದೇ ಆಗೋಯ್ತು, ಎಲ್ಲ ನೀವು ಕೊಟ್ಟಿರೋ ಫ್ರೀಡಮ್, ಅದಕ್ಕೆ ಇವನು ಈ ತರ ರೌಡಿ ತರ ಆಡ್ತಾ ಇರೋದು. ಆದ್ರೂ ಇಬ್ರು ಒಳ್ಳೆ ಜೋಡಿ ಕಣ್ರಿ. ನಲ್ಲಿ ಮಾಡಿದ ಫ್ರಾಡ್ ಕೆಲ್ಸನ ಇವಳು ಮುಚ್ಚಿಟ್ಲು. ಈಗ ಇವರಿಂದ ರವಿ ಜೀವನ ನಡ್ ರೋಡಲ್ಲಿ ನಿಂತಿದೆ. ಕೊನೆಗೆ ಇವಳು ತಂಗಿ ಅತ್ತೆ ಜೀವನೇ ಹೋಯ್ತು ಅಂತ ಶಾಂತಿ ಹೇಳಿದಾಗ, ಏನತ್ತೆ ಮಾತಾಡ್ತಾ ಇದ್ದೀರಾ ನೀವು? ಕಾರ್ ಓಡಿಸ್ಕೊಂಡ್ ಹೋಗಿದ್ದು ಚೇತನಣ್ಣ, ಅವ್ರು ಮಾಡಿದಕ್ಕೆ ಇವ್ರು ಏನ್ ಮಾಡಿದ್ರು? ಎಲ್ಲ ಆರೋಪನ ಇವ್ರ ಮೇಲೆ ಮಾಡ್ತಾ ಇದ್ದೀರಲ್ಲ, ಹೀಗೆಲ್ಲ ಮಾತಾಡ್ಬೇಡಿ ಅತ್ತೆ ಅಂತ ಮೀನಾ ಹೇಳ್ತಿರ್ತಾಳೆ. ಓಹೋ,
ಮೇಡಮ್ಗೆ ಕೋಪ ಬೇರೆ ಬರುತ್ತಾ ಅಂತ ಶಾಂತಿ ಹೇಳ್ಬೇಕಾದ್ರೆ ಒಂದು ಜೀವ ಹೋಗಿದೆ ಅತ್ತೆ. ನಾವೇ ಆ ನೋವಲ್ಲಿದೀವಿ. ಈಗ ಹೋಗಿ ನೀವು ಇಂಥ ಮಾತನ್ನೆಲ್ಲ ಮಾತಾಡ್ತಾ ಇದ್ದೀರಲ್ಲ ಅಂತ ಮೀನಾ ಕೇಳ್ತಾಳೆ. ಹೌದೌದು, ಅದು ನಿಜಾನೇ. ಈ ತರ ಯಾರಿಗಾದ್ರೂ ಆಕ್ಸಿಡೆಂಟ್ ಆದ್ರೆ ಅದಕ್ ತಲೆ ಕೆಡಿಸ್ಕೊಳದೆ ಸುಮ್ನೆ ಕಣ್ಣೀರ್ ಹಾಕ್ಬಿಟ್ಟು ಬರ್ತಾ ಇರ್ಬೇಕು. ಅದನ್ ಬಿಟ್ಬಿಟ್ಟು ಇವ್ರು ಆಕ್ಸಿಡೆಂಟ್ ಮಾಡಿದ್ರಲ್ಲ ಆಗ ಒಂದೆರಡು ಕಣ್ಣೀರ್ ಹಾಕಿ ನಿಮ್ಗೆ ಸಾಂತ್ವನ ಹೇಳಿ ಬಂದ್ಬಿಟ್ಟಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಇಲ್ಲ ಅಂದಿದ್ರೆ ನೀನ್ ಈ ಮನೆಗ್ ಬರ್ತಾನೆ ಇರ್ಲಿಲ್ಲ. ಆಗ ನಮ್ಮನೆ ಇನ್ನು ನೆಮ್ಮದಿಯಾಗಿರ್ತಿತ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ ಸೂರ್ಯ ಕೋಪದಿಂದ ಶಾಂತಿನೇ ಗುರಾಯಿಸ್ತಾನೆ. ಅಷ್ಟೊತ್ಗೆ ಚೇತನ್ ಅವ್ರ ಅಕ್ಕ ಮತ್ತೆ ಅವ್ರ ಮನೆಯವರೆಲ್ಲರೂ ಸೂರ್ಯನ್ ಮನೆಗ್ ಬರ್ತಾರೆ. ಬಂದು ಚೇತನನ್ನ 15 ದಿವಸ ಜೈಲಲ್ಲಿ ಹಾಕಿದ್ದಾರೆ ಅಂತ ಅವ್ರ ಅಕ್ಕ ಹೇಳ್ಕೊಂಡ್ ಅಳ್ಬೇಕಾದ್ರೆ ಮತ್ತೆ ಸಾಯಿಸಿದ್ಮೇಲೆ ಜೈಲ್ಗೆ ಹಾಕ್ಲೇಬೇಕಲ್ವಾ ಅಂತ ಶಾಂತಿ ಹೇಳ್ತಿರ್ತಾಳೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸೂರ್ಯ. ಅವನು ಬ್ರೇಕ್ ಹಾಕೋದಕ್ಕೆ ಟ್ರೈ ಮಾಡಿದ್ನಂತೆ, ಆದ್ರೂ ಬ್ರೇಕ್ ಸರಿಯಾಗಿ ಹಿಡಿಲಿಲ್ಲ ಅಂತ ಚೇತನ ಹೇಳ್ದ ಅಂತ ಅವ್ರ ಅಕ್ಕ ಹೇಳ್ಕೊಂಡು ಅಳ್ತಿರ್ತಾಳೆ. ಅಕ್ಕ, ನೀವೇನು ಯೋಚನೆ ಮಾಡ್ಬೇಡಿ, ಅವನು ನನ್ ಫ್ರೆಂಡ್, ಅವನಿಗೋಸ್ಕರ ನಾನಿದ್ದೀನಿ, ಅವನನ್ನ ಹೇಗಾದ್ರೂ ಮಾಡಿ ಆಚೆ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಹೇಳಿ ಸೂರ್ಯ ಮಾತ್ ಕೊಟ್ಟು ಅವ್ರನ್ನ ಅಲ್ಲಿಂದ ಕಳಿಸ್ತಾನೆ. ಲೋ ಸೂರ್ಯ, ಚೇತನನ್ ಫ್ಯಾಮಿಲಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣೋ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹೌದು ಅಪ್ಪಯ್ಯ, ಒಂದ್ ಕಡೆ ಅರುಣ್ ಅವ್ರ ತಾಯಿ, ಇನ್ನೊಂದ್ ಕಡೆ ಚೇತನ, ನನ್ಗೆ ಯಾರ್ ಕಡೆ ನಿಲ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಬ್ರದ್ದು ಯಾವ ತಪ್ಪು ಇಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ, ಯಾರ್ ಕಡೆ ನ್ಯಾಯ ಅಂತ ಅನ್ಸುತ್ತೋ ಅವ್ರ ಕಡೆ ನಿಂತು ಅವ್ರಿಗೆ ನೀವು ನ್ಯಾಯ ಕೊಡ್ಸಿ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಸರಿ ಅಂತ ಸೂರ್ಯ ತಲೆ ಆಡಿಸ್ಬೇಕಾದ್ರೆ ಅಷ್ಟೊತ್ಗೆ ಶ್ರುತಿ ಮೀನಿನ್ಗೆ ಫೋನ್ ಮಾಡಿ ನೀತು ರೆಸ್ಟೋರೆಂಟ್ ಅಲ್ಲಿ ಬೆಂಕಿ ಹಚ್ಚಿದ್ದು ಮತ್ತೆ ನೀತು ಕಾಲ್ ಮುರ್ಸಿದ್ದು ಬೇರೆ ಯಾರು ಅಲ್ಲ, ನಮ್ಮ ಅಪ್ಪ ಅಂತಾನೆ ಹೇಳ್ಬಿಡ್ತಾಳೆ. ಅದನ್ನ ಕೇಳಿ ಮೀನಿನ್ಗೆ ಶಾಕ್ ಆಗತ್ತೆ. ಈ ವಿಷಯನ ಮೀನಾ ಮನೆಯವ್ರ ಹತ್ರ ಹೇಳ್ತಾಳೆ. ಇದನ್ನ ಕೇಳಿ ಸೂರ್ಯನ್ಗೆ ಕೋಪ ಬರುತ್ತೆ. ಇನ್ನೂ ಆ ಮನುಷ್ಯ ಬದ್ಲಾಗಿಲ್ವಾ ಅಂತ ರಂಗನಾಥ್ ಅವರು ಬೈತಿರ್ತಾರೆ. ಸದ್ಯ ರವಿಗೆ ನನ್ ಮೇಲೆ ಕೋಪ ಹೋಗುತ್ತೆ, ಯಾಕಂದ್ರೆ ಅವನು ನಾನೇ ಮಾಡಿದ್ದು ಅಂತ ಕೋಪದಲ್ಲಿದ್ದ, ಈಗೆಲ್ಲ ಸರಿ ಹೋಗುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಈ ಕಡೆ ರವಿಗೆ ವಿಷಯ ಗೊತ್ತಾದ್ಮೇಲೆ ರವಿ ಕೋಪದಿಂದ ವಾಸುದೇವ್ ಮನೆಗ್ ಬಂದು ಅವ್ರಿಗೆ ಚೆನ್ನಾಗಿ ಬೈತಾನೆ. ಹಾಗೆ ನೀವಿಷ್ಟೆಲ್ಲ ಮಾಡಿರೋದಕ್ಕೆ ಮತ್ತೆ ನೀತು ಕಾಲ್ಗೆ ಫ್ರಾಕ್ಚರ್ ಆಗಿರೋದಕ್ಕೆ ಟೋಟಲ್ ಆಗಿ 9 ಲಕ್ಷ ರೂಪಾಯಿನ ಕಾಂಪೋಸಿಷನ್ ಆಗಿ ಕೊಡ್ಬೇಕು ಅಂತ ರವಿ ವಾಸುದೇವ್ ಹತ್ರ ಡಿಮ್ಯಾಂಡ್ ಮಾಡ್ತಾನೆ. ಆಗ ವಾಸುದೇವ್, ನಿಮಗ್ ಬೇಕಿದ್ರೆ ಕೊಡ್ತೀನಿ, ಆದ್ರೆ ಅವಳಿಗೆಲ್ಲ ಕೊಡೋದಿಲ್ಲ ಅಂತ ಹೇಳ್ಬೇಕಾದ್ರೆ, ನೀವು ಶ್ರುತಿ ಅಪ್ಪ ಆಗಿರೋದಕ್ಕೆ ನಾನು ಇಷ್ಟೊಂದು ಸಮಾಧಾನವಾಗಿ ಮಾತಾಡ್ತಾ ಇದ್ದೀನಿ, ಇಲ್ಲ ಅಂದಿದ್ರೆ ಇದ್ರ ಕಥೆನೇ ಬೇರೆ ಆಗ್ತಿತ್ತು ಅಂತ ರವಿ ಹೇಳ್ತಾನೆ. ಹಾಗೆ ಕೋಪ ಮಾಡ್ಕೊಂಡು ಶ್ರುತಿ ಹತ್ರನು ಮಾತಾಡ್ದೆ ರವಿ ಅಲ್ಲಿಂದ ಹೊರಟೋಗ್ತಾನೆ. ನನ್ ಜೀವನನ ಕಾಪಾಡ್ತೀನಿ ಅಂತ ನನ್ ಜೀವನನೇ ಹಾಳು ಮಾಡಕ್ ನಿಂತ್ಬಿಟ್ರಲ್ಲ ಅಂತ ಶ್ರುತಿ ವಾಸುದೇವ್ಗೆ ಬೈತಿರ್ತಾಳೆ. ಹಾಗೆ ರವಿನಿ ನೆನ್ಸ್ಕೊಂಡು ಶ್ರುತಿ ಕಣ್ಣೀರಿಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.